ಇಷ್ಟು ಮಾತ್ರ ಅಲ್ಲ, ಪವಿತ್ರ ದರ್ಶನ್ ಫೋಟೋ ಬಳಸದಂತೆ ತಡೆಯಾಜ್ಞೆಯನ್ನ ಕೂಡ ತಂದಿದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರು ಹೇಳ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಹೇಳಿಕೆಯಲ್ಲಿ ಇವರ ಫೋಟೋವನ್ನ ಪವಿತ್ರ ಬಳಸದಂತೆ ನಿರ್ಬಂಧವನ್ನ ಕೂಡ ತಂದಿದ್ರ ಬಗ್ಗೆ ಹೇಳಿದ್ದಾರೆ. ದರ್ಶನ್ ಸ್ಟೇಟ್ಮೆಂಟ್ನಲ್ಲೂ ಕೂಡ ವಿಜಯಲಕ್ಷ್ಮಿ ಕೋರ್ಟ್ನಿಂದ ಸ್ಟೇ ತಂದಿದ್ರ ಬಗ್ಗೆ ಉಲ್ಲೇಖ ಆಗಿದೆ. ಜನವರಿ 24ಕ್ಕೆ ದರ್ಶನ್ ಫೋಟೋವನ್ನ ವಿಜಯಲಕ್ಷ್ಮಿ ಅವರು ಕೂಡ ಈ ಕಡೆಗೆ ಪೋಸ್ಟ್ ಮಾಡಿಕೊಂಡ್ರು. ನಂತರ ಪವಿತ್ರ ಗೌಡ ಕೂಡ ಸರಣಿ ಪೋಸ್ಟ್ಗಳನ್ನ ಮಾಡೋದ್ರ ಮೂಲಕ ವಿಜಯಲಕ್ಷ್ಮಿಯವ್ರನ್ನ ಟ್ರಿಗರ್ ಮಾಡೋ ಕೆಲಸವನ್ನು ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಇವರ ಸಾಂಸಾರಿಕ ಜೀವನದ ಜಗಳ ಬೀದಿಗೆ ಬಂದಿದ್ದ ಟೈಮ್ ಅದು ಜನವರಿ ತಿಂಗಳಲ್ಲಿ. ಸೊ ಕೋರ್ಟ್ಗೆ ಹೋಗೋದ್ರ ಮೂಲಕ ಹೇಗೆ ಪವಿತ್ರ ಗೌಡಗೆ ಬುದ್ಧಿ ಕಲಿಸೋ ಪ್ರಯತ್ನವನ್ನ ವಿಜಯಲಕ್ಷ್ಮಿ ಅವರು ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಅವರು? ಮಮತಾ, ಇದೇ ವರ್ಷ ಜನವರಿ 24ನೇ ತಾರೀಕು ಪವಿತ್ರ ಗೌಡ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕಿರ್ತಾಳೆ. ಅದು ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿದ್ದಂತಹ ಫೋಟೋಗಳು. ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷಗಳು ಅನ್ನೋ ಮಟ್ಟಿಗೆ ಆಕೆ ಟ್ಯಾಗ್ಲೈನನ್ನು ನೀಡಿರ್ತಾಳೆ. ಈ ಬಗ್ಗೆ ನಾನು ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿ ತಡೆಯಾಜ್ಞೆಯನ್ನು ತರುವ ಕೆಲಸವನ್ನು ಮಾಡಿರ್ತೀನಿ. ಅಂದರೆ ದರ್ಶನ್ ಫೋಟೋಗಳನ್ನು ಯಾರೂ ಕೂಡ ಅಂದರೆ ಈಕೆ ಬಳಸಬಾರ್ದು ಅನ್ನೋ ಮಟ್ಟಿಗೆ ನಾನು ತಡೆಯಾಜ್ಞೆಯನ್ನು ತಂದ ಬಳಿಕ ಆಕೆ ಈ ಫೋಟೋಗಳನ್ನು ಬಳಸಿರೋದಿಲ್ಲ ಅನ್ನೋ ಮಟ್ಟಿಗೆ ತನಿಖಾಧಿಕಾರಿ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನ್ಯಾಯಾಲಯದಲ್ಲಿ ತಂದಂತಹ ತಡೆಯಾಜ್ಞೆಯ ಕಾಪಿಯನ್ನು ಸಹ ತನಿಖಾಧಿಕಾರಿಗೆ ನೀಡಿದ್ದೇನೆ ಅನ್ನೋದನ್ನು ಕೂಡ ವಿಜಯಲಕ್ಷ್ಮಿ ಹೇಳ್ಕೊಂಡಿದ್ದಾರೆ. ಇನ್ನು ದರ್ಶನ್ ಸ್ಟೇಟ್ಮೆಂಟ್ನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಈ ರೀತಿಯಾಗಿ 2024ರ ಜನವರಿ 24ನೇ ತಾರೀಕು ಈಕೆ ಫೋಟೋಗಳನ್ನು ಹಾಕ್ಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ತಡೆಯಾಜ್ಞೆಯನ್ನು ತಂದಿದ್ದರ ಬಗ್ಗೆ ಪವಿತ್ರ ಗೌಡ ನನ್ನ ಬಳಿ ಹೇಳಿದ್ದಾಳೆ ಅನ್ನೋ ವಿಚಾರವನ್ನು ಕೂಡ ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಈ ರೀತಿಯಾಗಿ ಫೋಟೋಗಳನ್ನು ಹಾಕ್ತಿದ್ದಂತಹ ಬಗ್ಗೆ ತಡೆಯಾಜ್ಞೆಯ ತರುವ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿದ್ದಾರೆ. ಆದರೆ ಇಲ್ಲಿ ವಿಜಯಲಕ್ಷ್ಮಿ ಹೇಳ್ತಿರೋದು ಬ್ಲ್ಯಾಕ್ ಮೇಲನ್ನು ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲನ್ನು ಮಾಡಿಟ್ಕೊಂಡು ದರ್ಶನ್ ಮುಖಾಂತರ ತನ್ನ ಕೆಲಸವನ್ನು ಆಕೆ ಮಾಡಿಸ್ಕೊಳ್ತಿದ್ದಾಳೆ ಮತ್ತು ದರ್ಶನನ್ನು ಬಳಸ್ಕೊಳ್ತಿದ್ದಾಳೆ ಅನ್ನೋ ಮಟ್ಟಿಗೆ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ, ನಾವಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ದೀವಿ ಅನ್ನೋ ಮಟ್ಟಿಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾವುದು ಸರಿಯೋ ಯಾವುದೋ ತಪ್ಪೋ ಗೊತ್ತಿಲ್ಲ. ಆದರೆ ಇಬ್ಬರ ಹೇಳಿಕೆಗಳನ್ನು ಸಹ ದಾಖಲು ಮಾಡುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ. ಮಮತಾ. ಓಕೆ ನರಸಿಂಹಮೂರ್ತಿ, ಹಾಗೆ ಹೋಲ್ಡಲ್ಲಿರಿ.